ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗಿಂದ ಸಾಕಷ್ಟು ಮಂದಿ ಕೆಲಸ ಕಳ್ಕೊಳ್ತಿದ್ದಾರೆ. ಜೊತೆಗೆ ಒಂದೇ ಕೆಲಸವನ್ನ ಕಡಿಮೆ ಸಿಬ್ಬಂದಿಯಿಂದ ಮಾಡುವ ವ್ಯವಸ್ಥೆ ಹೆಚ್ಚಾಗ್ತಿದೆ. ಹೀಗಾಗಿ ಇಂತಹ ಸಂಕಷ್ಟದ ಸಮಯದಲ್ಲಿ ಕೆಲಸ ಕಳ್ಕೊಂಡಿರುವಂತಹ ಜನರಿಗೆ ಸಹಾಯವಾಗುವಂತೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಹೊಸ ಕಾರ್ಮಿಕ ಕಾನೂನುಗಳ ಮೂಲಕ ತಾತ್ಕಾಲಿಕ ಆರ್ಥಿಕ ಭದ್ರತೆ ಒದಗಿಸಲು ಮುಂದಾಗಿದೆ. ಉದ್ಯೋಗಿಯ ಕೊನೆಯ ಸಂಬಳದ ಅರ್ಧದಷ್ಟು ಮೊತ್ತವನ್ನ ಸರ್ಕಾರ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಡೆಪಾಸಿಟ್ ಮಾಡುತ್ತೆ. ಕೆಲಸ ಕಳೆದುಕೊಂಡ ದಿನದಿಂದ 45 ದಿನಗಳ ಒಳಗೆ ಈ ಮೊತ್ತವನ್ನ ಬ್ಯಾಂಕ್ ಅಕೌಂಟ್ಗೆ ವರ್ಗಾಯಿಸಲಾಗುತ್ತೆ. ಇದನ್ನ ಮರುಕೌಶಲ್ಯ ನಿಧಿ ಎಂದು ಕರೆಯಲಾಗುತ್ತೆ. ಇದನ್ನ ಪಡೆಯೋದಿಕ್ಕೆ ಉದ್ಯೋಗಿಯನ್ನ ಕೆಲಸದಿಂದ ತೆಗೆದು ಹಾಕಿದ ಕಂಪನಿ ಆ ವಿವರಗಳನ್ನ 7 ದಿನಗಳ ಮುಂಚಿತವಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಉದ್ಯೋಗಿಯ ಹೆಸರು, ಕೆಲಸ ಕಳೆದುಕೊಂಡ ದಿನಾಂಕ, ಕೊನೆಯ ಸಂಬಳ, ಬ್ಯಾಂಕ್ ಖಾತೆ ವಿವರಗಳನ್ನ ಕಂಪನಿ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ನೀಡಬೇಕು. 45 ದಿನಗಳಾದರೂ ಹಣ ಜಮಾ ಆಗದಿದ್ರೆ ಮೊದಲು ನಿಮ್ಮ ಹಳೆಯ ಕಂಪನಿಯ HR ಅನ್ನ ಸಂಪರ್ಕಿಸಿ. ಅವರು ಸರ್ಕಾರಕ್ಕೆ ನಿಮ್ಮ ವಿವರಗಳನ್ನ ಸಲ್ಲಿಸಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಬೇಕು. ಅಲ್ಲದೆ ಕಾರ್ಮಿಕ ಇಲಾಖೆ ಅಥವಾ ಸಂಬಂಧಿಸಿದ ಪ್ರಾದೇಶಿಕ ಕಾರ್ಮಿಕ ಕಚೇರಿಯಲ್ಲಿ ದೂರು ನೀಡುವ ಅವಕಾಶ ಕೂಡ ಇರುತ್ತೆ. ಕೆಲಸ ಕಳೆದುಕೊಂಡ ನಂತರ ಹೊಸ ಉದ್ಯೋಗ ಹುಡುಕಲು ಅಥವಾ ಹೊಸ ಕೌಶಲ್ಯ ಕಲಿಯಲು ಸಮಯ ಮತ್ತು ಹಣ ಎರಡೂ ಅಗತ್ಯವಾಗಿರುತ್ತೆ. ಅದಕ್ಕಾಗಿ ಸರ್ಕಾರ ಈ ನೆರವನ್ನ ನೀಡಲು ಮುಂದಾಗಿದೆ.